ಮಾಜಿ ಸಚಿವರ ಮನೆಯಲ್ಲೇ ಕಳ್ಳತನ. ಡಿಎಚ್ಜಿ ಗೋವಿಂದ ಅವರ ಮನೆ ಪುತ್ರ ವೆಂಕಟೇಶ್ ಮನೆಯಲ್ಲಿ ಕಳ್ಳತನ. ಮಾಜಿ ಸಚಿವರ ಮನೆಯಲ್ಲಿ ಕಳ್ಳತನ. ಅಂದ್ರೆ ಡಿಎಚ್ಜಿ ಗೋವಿಂದಗೌಡ ಅವರ ಪುತ್ರ ವೆಂಕಟೇಶ್ ಅವರ ಮನೆಯಲ್ಲಿ ಕಳ್ಳತನ. ಮಲೆನಾಡ ಗಾಂಧಿ ಅಂತಲೇ ಖ್ಯಾತಿಯಾಗಿದ್ದಂತಹ ಗೋವಿಂದೇಗೌಡ ಅವರು ನೇಪಾಳ ಮೂಲದ ದಂಪತಿ ಅಂತ ಕಳ್ಳತನವಾಗಿದೆ. ಆರೋಪಿಗಳು ಮುಚ್ಚಿಟ್ಟಿದ್ದಂತಹ ಕೋಟಿ ಮೌಲ್ಯದ ಚಿನ್ನ, ಬೆಳ್ಳಿ, ಹಣ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೊಪ್ಪ ಪೊಲೀಸರಿಂದ ಕಳ್ಳತನವನ್ನ ಕಂಡುಹಿಡಿಯಲಾಗಿರುವಂತದ್ದು. ಹಾಗೆ ಪೊಲೀಸರು ಕಳ್ಳ ದಂಪತಿಗಳನ್ನ ಬಂಧನ ಮಾಡಿದ್ದಾರೆ. ಕೊಪ್ಪ ಪಟ್ಟಣದ ಹರಂದೂರು ಗ್ರಾಮದಲ್ಲಿರುವಂತಹ ವೆಂಕಟೇಶ್ ಅವರ ಮನೆ 15 ದಿನಗಳ ಹಿಂದೆ ಅಷ್ಟೇ ಕೆಲಸಕ್ಕೆ ಸೇರಿದಂತಹ ನೇಪಾಳ ಮೂಲದ ದಂಪತಿ ಕಳ್ಳತನವನ್ನ ಮಾಡಿ ನೇಪಾಳಕ್ಕೆ ಎಸ್ಕೇಪ್ ಆಗ್ತಾ ಇದ್ದಂತಹ ದಂಪತಿ ಚಿಕ್ಕಮಗಳೂರು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು 48 ಗಂಟೆಗಳಲ್ಲಿ ಪತ್ತೆ ಹಚ್ಚಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ನೆರವಿನೊಂದಿಗೆ ಮೂವರು ಆರೋಪಿಗಳ ಬಂಧನವನ್ನ ಮಾಡಲಾಗಿರುವಂತದ್ದು. 595.5 ಗ್ರಾಂ ತೂಕದ ಚಿನ್ನಾಭರಣ, 289 ಗ್ರಾಂ ತೂಕದ ಬೆಳ್ಳಿ, 3,41,150 ರೂಪಾಯಿ ನಗದನ್ನ ಪತ್ತೆ ಹಚ್ಚಲಾಗಿದೆ. ಚೆನ್ನಾಗಿದೆ ಇದು. ಮಲೆನಾಡ ಗಾಂಧಿ ಅಂತ ಹೇಳಿ ಪ್ರಖ್ಯಾತಿ ಹೊಂದಿದ್ದಂತಹ ದಿವಂಗತ ಇವರ ಮನೆಯಲ್ಲಿ, ಗೋವಿಂದೇಗೌಡರ ಮನೆಯಲ್ಲಿ, ಅವರ ಮಗನ ಮನೆಯಲ್ಲಿ ಕಳ್ಳತನವಾಗಿದೆ. ಅವರನ್ನ ಮಲೆನಾಡ ಗಾಂಧಿ ಅಂತ ಕರೀತಾರೆ. ಸೊ ಗೋವಿಂದೇಗೌಡ ಅವರ ಪುತ್ರನ ಮನೆಯಲ್ಲಿ ಕಳ್ಳತನವಾಗಿರುವಂಥದ್ದು. ನೇಪಾಳ ಮೂಲದ ದಂಪತಿಯಿಂದ ಬೃಹದಾಕಾರದ ಕಳ್ಳತನವಾಗಿದೆ. ಆರೋಪಿಗಳು ಮುಚ್ಚಿಟ್ಟಿದ್ದಂತಹ ಕೋಟಿ ಚಿನ್ನವನ್ನ ಮತ್ತು ಬೆಳ್ಳಿಯನ್ನ ಹಾಗೂ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾರು ಅಂತಂದ್ರೆ ಕೊಪ್ಪ ಪೊಲೀಸರು ಕಳ್ಳರ ದಂಪತಿಗಳನ್ನ ಹಿಡಿದಿದ್ದಾರೆ. 3 ಜನ ಇದ್ರು. ಸೊ 3 ಜನರಿಂದಲೂ ಕೂಡ ಎಲ್ಲಾ ಆಭರಣಗಳಿಂದ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿರುವಂಥದ್ದು. ಕೊಪ್ಪ ಪಟ್ಟಣದ ಹರಂದೂರು ಗ್ರಾಮದಲ್ಲಿರುವಂತಹ ವೆಂಕಟೇಶ್ ಅವರ ಮನೆ 15 ದಿನಗಳ ಹಿಂದೆಯಷ್ಟೇ ಕೆಲಸಕ್ಕೆ ಸೇರಿದಂತಹ ನೇಪಾಳದ ಮೂಲದ ದಂಪತಿ ಕಳ್ಳತನವನ್ನ ಮಾಡಿ ನೇಪಾಳಕ್ಕೆ ಎಸ್ಕೇಪ್ ಆಗ್ತಾ ಇದ್ದಂತಹ ದಂಪತಿ. ಚಿಕ್ಕಮಗಳೂರು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು 48 ಗಂಟೆಯಲ್ಲಿ ಸಾಲ್ವ್ ಮಾಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ನೆರವಿಗೆ 3 ಆರೋಪಿಗಳ ಬಂಧನವಾಗಿದೆ. 595.5 ಗ್ರಾಂ ತೂಕದ ಚಿನ್ನಾಭರಣ, 589 ಗ್ರಾಂ ತೂಕದ ಬೆಳ್ಳಿ, 3,41,150 ರೂಪಾಯಿ ನಗದನ್ನ ಪತ್ತೆ ಮಾಡಲಾಗಿರುವಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.